ತರಗತಿಗೆ ತಮಗೆಲ್ಲರಿಗೂ ಸ್ವಾಗತಗಳು. ಈ ದಿನ ನಾನು ಸರ್ಫೇಸ್ ಗೇಜಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ಟಾರ್ಗೆಟ್ಗಳನ್ನು ನೋಡೋಣ. ಈ ದಿನದ ತರಗತಿಯ ಆಬ್ಜೆಕ್ಟಿವ್ಸ್ ಬಂದು ಸ್ಟೇಟ್ ವಾಟ್ ಈಸ್ ಸರ್ಫೇಸ್ ಗೇಜ್, ಸರ್ಫೇಸ್ ಗೇಜ್ ಅಂದರೆ ಏನು ಅಂತ ತಿಳ್ಕೊಬೇಕಾಗುತ್ತೆ. ಹಾಗೆಯೇ ಟೈಪ್ಸ್ ಆಫ್ ಸರ್ಫೇಸ್ ಗೇಜು ಮತ್ತು ಕನ್ಸ್ಟ್ರಕ್ಷನಲ್ ಫೀಚರ್ಸ್ ಆಫ್ ಎ ಸರ್ಫೇಸ್ ಗೇಜಸ್ and then uses of surface gauges, advantages of universal surface gauge. So these are the 5 points we have to concentrate on this. Okay, ಈಗ ನಾವು ಈ 1 by 1 ಈ ಆಬ್ಜೆಕ್ಟಿವ್ಸ್ಗಳನ್ನು ತಿಳ್ಕೊಳ್ತಾ ಹೋಗೋಣ. ನೀವೆಲ್ಲರೂ ಈ ಸರ್ಫೇಸ್ ಗೇಜನ್ನು ಯೂಸ್ ಮಾಡಿದ್ದೀರಾ ಕಾಲೇಜಲ್ಲಿ. ಈಗಾಗಲೇ ಟರ್ನಿಂಗ್ ಆಪ್ರೇಷನ್ಸನ್ನು ಪ್ರಾಕ್ಟೀಸ್ ಮಾಡಿದ್ದೀರಾ, ಡ್ರಾಯಿಂಗ್ ಪ್ರಾಕ್ಟೀಸನ್ನು ಮಾಡಿದ್ದೀರಾ, ಇದನ್ನು ಯೂಸ್ ಕೂಡ ಮಾಡಿದಿರಿ ಈಗ ಆಲ್ರೆಡಿ. ಓಕೆ, ಹಾಗಾದರೆ ಈ ಸರ್ಫೇಸ್ ಗೇಜ್ ಅಂದರೆ ಏನು? ಈಗಾಗಲೇ ನೀವು ಯೂಸ್ ಮಾಡಿರೋದ್ರಿಂದ ನಿಮಗೆ ಗೊತ್ತಾಗ್ತದೆ. ಇದರ ನಿಮ್ಮ ಡೆಫಿನೇಷನನ್ನು ನೀವು ಹೇಳ್ಬೋದು ಕೂಡ. ಸರ್ಫೇಸ್ ಗೇಜ್ ಈಸ್ ಎ ನಾನ್ ಪ್ರಿಸಿಷನ್ ಇನ್ಸ್ಟ್ರೂಮೆಂಟ್. ಸೊ ಇಟ್ ಈಸ್ ಎ ನಾನ್ ಪ್ರಿಸಿಷನ್ ಆ್ಯಂಡ್ ನಾನ್ ಆಕ್ಯುರೇಟ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಆರ್ ಮಾರ್ಕಿಂಗ್ ಇನ್ಸ್ಟ್ರೂಮೆಂಟ್. ಓಕೆ, ಗೊತ್ತಿದೆ ನಿಮಗೆ ನಾನ್ ಪ್ರಿಸಿಷನ್ ಅಂದರೆ. So the reading will not repeat. In the same it is non accurate. Accurate ಆಗಿ ನಾವು ಮೆಜರ್ಮೆಂಟನ್ನು ಇದರಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಸರ್ಫೇಸ್ ಗೇಜ್ ಈಸ್ ಎ ನಾನ್ ಪ್ರಿಸಿಷನ್ ಆ್ಯಂಡ್ ನಾನ್ ಆಕ್ಯುರೇಟ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಯೂಸ್ ಟು ಸೆಟ್ ದ ವರ್ಕ್ ಪೀಸಸ್ ಕಾನ್ಸೆಂಟ್ರಿಕ್ ಟು ದ ಮಿಷಿನ್ ಸ್ಪಿಂಡಲ್. ಕಾನ್ಸೆಂಟ್ರಿಕ್ ಟು ದ ಮಿಷಿನ್ ಸ್ಪಿಂಡಲ್ ಅಂತ ಹೇಳಿದ್ರೇನು? ಈಗೇನು ನೀವು ಜಾಬ್ಗಳನ್ನು ಲೇತಲ್ಲಿ ವರ್ಕ್ ಪೀಸ್ಗಳನ್ನು ಫಿಕ್ಸ್ ಮಾಡಿ ವರ್ಕ್ ಪೀಸ್ಗಳನ್ನು ಟ್ರೂಯಿಂಗ್ ಮಾಡ್ತಾ ಇದ್ದೀರಲ್ಲ, ಯಾಕೆ ಟ್ರೂಯಿಂಗ್ ಮಾಡ್ತಾ ಇದ್ದೀರಾ? ಸೊ ವೈ ವಿ ಆರ್ ಟ್ರೂಯಿಂಗ್ ದ ವರ್ಕ್ ಪೀಸಸ್ ಇನ್ ಲೇತ್ ಮಿಷಿನ್ಸ್? ದೇರ್ ವಿ ಆರ್ ಬ್ರಿಂಗಿಂಗ್ ದ ವರ್ಕ್ ಪೀಸ್ ಸೆಂಟರ್ ಆಕ್ಸಿಸ್ ಟು ದ ಲೇತ್ ಸೆಂಟರ್ ಆಕ್ಸಿಸ್. ವರ್ಕ್ ಪೀಸ್ ಸೆಂಟರ್ ಆಕ್ಸಿಸನ್ನು ಲೇತಿನ ಸೆಂಟರ್ ಆಕ್ಸಿಸ್ಗೆ ಅಥವಾ ಮಿಷಿನ್ ಸ್ಪಿಂಡಲಿನ ಸೆಂಟರ್ ಆಕ್ಸಿಸ್ಗೆ ನಾವು ಎರಡನ್ನೂ ಕೋಯಿನ್ಸೈಡ್ ಮಾಡಲಿಕ್ಕೆ ನಾವು ಈ ಟ್ರೂಯಿಂಗನ್ನು ಮಾಡ್ತೀವಿ. ಓಕೆ, ಸೊ ಅದನ್ನು ನಾವು ಈ ರೀತಿ ಹೇಳ್ತೀವಿ. ಇಟ್ ಈಸ್ ಯೂಸ್ಡ್ ಟು ಸೆಟ್ ದ ವರ್ಕ್ ಪೀಸಸ್ ಕಾನ್ಸೆಂಟ್ರಿಕ್ ಟು ದ ಮಿಷಿನ್ ಸ್ಪಿಂಡಲ್. ವರ್ಕ್ ಪೀಸ್ಗಳನ್ನು ಮಿಷಿನ್ ಸ್ಪಿಂಡಲ್ನ ಸೆಂಟ್ರಾಕ್ಸಿಸ್ಗೆ ವರ್ಕ್ ಪೀಸ್ ಸೆಂಟ್ರಾಕ್ಸಿಸನ್ನು ಅಲೈನ್ ಮಾಡಲಿಕ್ಕೆ ಟ್ರೂಯಿಂಗ್ ಮಾಡ್ತೀವಿ. ಆ ಟ್ರೂಯಿಂಗನ್ನು ನಾವು ಈ ರೀತಿ ಹೇಳ್ತೀವಿ. ಜೊತೆಗೆ ಇಟ್ ಈಸ್ ಆಲ್ಸೋ ಯೂಸ್ಡ್ ಟು ಡ್ರಾ ದ ಪ್ಯಾರಲಲ್ ಲೈನ್ಸ್ ಅಂಡ್ ಫೈಂಡ್ ದ ಸೆಂಟರ್ ಆಫ್ ರೌಂಡ್ ಸೆಕ್ಷನ್ ಮೆಟೀರಿಯಲ್. ವರ್ಕ್ ಪೀಸ್ ಮೇಲೆ ಪ್ಯಾರಲಲ್ ಲೈನ್ಸನ್ನು ಡ್ರಾ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಹಾಗೆಯೇ ಮಷಿನ್ ಸ್ಪಿಂಡ್ಲಿಗೆ ವರ್ಕ್ ಪೀಸ್ಗಳನ್ನು ಕಾನ್ಸೆಂಟ್ರಿಕ್ ಆಗಿ ಮಾಡಲಿಕ್ಕೆ ನಾವು ಈ ಒಂದು ಸರ್ಫೇಸ್ ಗೇಜನ್ನು ಯೂಸ್ ಮಾಡ್ತೀವಿ. ಜೊತೆಗೆ ಸಿಲಿಂಡ್ರಿಕಲ್ ವರ್ಕ್ ಪೀಸ್ಗಳ ಸೆಂಟ್ರ್ ಪಾಯಿಂಟನ್ನು ಕಂಡುಹಿಡಲಿಕ್ಕೂ ಕೂಡ ನಾವು ಈ ಒಂದು ಸರ್ಫೇಸ್ ಗೇಜನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಹಾಗಾದರೆ ಸರ್ಫೇಸ್ ಗೇಜ್ ಅಂದ್ರೇನು? ಸರ್ಫೇಸ್ ಗೇಜ್ ಈಸ್ ಎ ನಾನ್ ಪ್ರಿಸಿಷನ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಸೆಟ್ ದ ವರ್ಕ್ ಪೀಸಸ್ concentric to the machine spindle, draw the parallel lines and to find the center of round section material. ಓಕೆ, ಈಗ ಎರಡನೇ ಆಬ್ಜೆಕ್ಟಿವ್ ಅನ್ನು ನೋಡೋಣ. ಎರಡನೇ ಆಬ್ಜೆಕ್ಟಿವ್ ಬಂದು ಟೈಪ್ಸ್ ಆಫ್ ಸರ್ಫೇಸ್ ಗೇಜಸ್. ಎಷ್ಟು ಸರ್ಫೇಸ್ ಗೇಜಲ್ಲಿ ಎಷ್ಟು ಟೈಪ್ಸ್ಗಳಿದೆ? ಒಂದು ಫಿಕ್ಸ್ಡ್ ಟೈಪ್ ಇದು, ಹಾಗೆಯೇ ಯೂನಿವರ್ಸಲ್ ಸರ್ಫೇಸ್ ಗೇಜ್. ಸೊ ಫಿಕ್ಸ್ಡ್ ಟೈಪ್ ಸರ್ಫೇಸ್ ಗೇಜನ್ನು ನಾವೆಲ್ಲರೂ ಬಳಸಿದ್ದೀವಿ, ನೀವೆಲ್ಲರೂ ಬಳಸ್ತಾ ಇದ್ದೀರಾ, ಕಾಲೇಜಲ್ಲಿ ಯೂಸ್ ಮಾಡಿದ್ದೀರಾ. ಓಕೆ, ಮತ್ತೊಂದು ಯೂನಿವರ್ಸಲ್ ಸರ್ಫೇಸ್ ಗೇಜ್ ಅಂತ ಇದೆ. ಓಕೆ, ಇವೆರಡು ಸರ್ಫೇಸ್ ಗೇಜಲ್ಲಿ ಬರುವಂತಹ ವಿಧಗಳು. ಈಗ ಈ ಫಿಕ್ಸ್ಡ್ ಟೈಪ್ ಸರ್ಫೇಸ್ ಗೇಜಲ್ಲಿ ಯಾವ್ಯಾವ ಭಾಗಗಳು ಬರ್ತವೆ ಅಂತ ತಿಳ್ಕೊಳ್ಳೋಣ. ನೀವು ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ಇದು ಬೇಸ್, ಬಾಟಮ್ ಮೋಸ್ಟ್ ಪೋರ್ಷನ್ ಏನಿದೆಯಲ್ಲ, ಪಾರ್ಟ್ ಏನಿದೆಯಲ್ಲ, ಇದನ್ನ ಬೇಸ್ ಅಂತ ಕರಿತೀವಿ. ಈ ಬೇಸ್ಗೆ ಈ ಅಪ್ರೈಟ್ ಆಗಿ ಈ ಒಂದು ಸ್ಪಿಂಡಲ್ ಫಿಕ್ಸ್ ಆಗಿರುತ್ತೆ. ಅಂದರೆ ಇದಕ್ಕೆ 90 ಡಿಗ್ರಿಗೆ, ಅಂದರೆ ಈ ಬೇಸ್ಗೆ 90 ಡಿಗ್ರಿಲಿ ಈ ಒಂದು ಸ್ಪಿಂಡಲ್ ಫಿಕ್ಸ್ ಆಗುತ್ತೆ. ಜೊತೆಗೆ ಸ್ನಗ್ಗು ಮತ್ತು ನಟ್ ಅಂತ ಬರುತ್ತೆ. ಈ ಸ್ನಗ್ ನಟ್ಟು ಈ ಸ್ಕ್ರೈಬರನ್ನು ಸ್ಪಿಂಡ್ಲಿಗೆ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ನಾವು ಈ ಒಂದು ಸ್ನಗ್ ನಟ್ಟನ್ನು ಯೂಸ್ ಮಾಡ್ತೇವೆ. ಜೊತೆಗೆ ಇದು ಸ್ಕ್ರೈಬರ್. ಓಕೆ, ಸೊ ಯಾವ್ಯಾವ ಭಾಗಗಳು ಬರ್ತಾವಪ್ಪ? ಸೊ ಬೇಸು, ಸ್ಪಿಂಡಲ್, ಸ್ನಗ್ಗು, ನಟ್ಟು ಮತ್ತು ಸ್ಕ್ರೈಬರ್. ಸೊ ದಿಸ್ ಆರ್ ದ ಪಾರ್ಟ್ಸ್ ಆಫ್ ಫಿಕ್ಸ್ಡ್ ಟೈಪ್ ಸರ್ಫೇಸ್ ಗೇಜ್. ಓಕೆ, ಈಗ ಇದ್ರದ್ದು ಕನ್ಸ್ಟ್ರಕ್ಷನಲ್ ಫ್ಯೂಚರ್ ನೋಡೋಣ. ಅಂದರೆ ಯಾವ ರೀತಿ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅಂತ. ಈ ಭಾಗಗಳು ಗೊತ್ತಾಯ್ತಲ್ಲ.
ಸೊ ಈ ಕನ್ಸ್ಟ್ರಕ್ಷನ್ ಫ್ಯೂಚರಲ್ಲಿ ದ ಫಿಕ್ಸ್ಡ್ ಟೈಪ್ ಆಫ್ ಸರ್ಫೇಸ್ ಗೇಜ್ ಕನ್ಸಿಸ್ಟ್ ಆಫ್ ಎ ವಿ ಫ್ಲಾಟ್ ಬೇಸ್. ಇದು ಬೇಸ್ ಇದು, ಮತ್ತು ಇದು ಫ್ಲಾಟ್ ಬೇಸ್. ಈ ಬಾಟಮ್ ಪೋರ್ಷನ್ ಏನಿರುತ್ತಲ್ಲ, ಬಾಟಮ್ ಫೇಸ್ ಏನಿದೆಯಲ್ಲ, ಇದು ಫ್ಲಾಟ್ ಆಗಿರುತ್ತೆ ಮತ್ತು ಹೆವಿ ಇರುತ್ತೆ. ತುಂಬ ರಿಜಿಡ್ ಆಗಿ, ತುಂಬ ದಪ್ಪದಾಗಿ ಇದನ್ನ ಬೇಸ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಓಕೆ, ಆ್ಯಂಡ್ ದ ಸ್ಪಿಂಡಲ್ ಈಸ್ ಫಿಕ್ಸ್ಡ್ ಅಪ್ರೈಟ್. ಸ್ಪಿಂಡಲ್ ಏನಿದೆಯಲ್ಲ, ಈ ಪಾರ್ಟ್ ಏನಿದೆಯಲ್ಲ, ಇದು ಬೇಸ್ಗೆ ಅಪ್ರೈಟ್, ನೇರವಾಗಿ ಲಂಬವಾಗಿ 90 ಡಿಗ್ರಿನಲ್ಲಿ ಈ ಒಂದು ಸ್ಪಿಂಡಲನ್ನು ಫಿಕ್ಸ್ ಮಾಡಿರ್ತಾರೆ. ಆ್ಯಂಡ್ ದೆನ್ ಈ ಸ್ಪಿಂಡಲ್ಗೆ ವಿತ್ ದ ಹೆಲ್ಪ್ ಆಫ್ ದಿಸ್ ನಗ್ ಅಂಡ್ ನಟ್ ಸ್ಕ್ರೈಬರ್ ವಿಲ್ ಬಿ ಫಿಕ್ಸ್ಡ್. ಅಂದರೆ ಈ ಏನು ಮಾರ್ಕಿಂಗ್ ಪಾರ್ಟ್ ಇದೆ, ಇದು ದಿಸ್ ಪಾರ್ಟ್ ಈಸ್ ಯೂಸ್ಡ್ ಟು ಸ್ಕ್ರೈಬ್ ದ ಲೈನ್ಸ್ ಆನ್ ದ ವರ್ಕ್ ಪೀಸಸ್, and also it is used to true the work pieces in lathe machines when we are doing the truing operation. Okay, so ಈ ಒಂದು ಸ್ಕ್ರೈಬರ್ ಅನ್ನ ಫಿಕ್ಸ್ ಮಾಡಲಿಕ್ಕೆ ಈ ಸ್ನಗ್ ಮತ್ತೆ ನಟ್ ಅನ್ನ ಯೂಸ್ ಮಾಡ್ತಾರೆ. ಈ ಸ್ನಗ್ ಏನಿದೆ ಅದು ಸ್ಪಿಂಡ್ಲಿ ಫಿಕ್ಸ್ ಆಗುತ್ತೆ, ಸ್ಪಿಂಡಲ್ ಏನಿದೆ ಅದು ಬೇಸಿಗೆ ಫಿಕ್ಸ್ ಆಗುತ್ತೆ. ಸೊ ಇದು ಈ ಕನ್ಸ್ಟ್ರಕ್ಷನಲ್ ಫ್ಯೂಚರ್ ಬರುವಂಥದ್ದು. ಮತ್ತು ಈ ಬೇಸ್ಗಳೇನಿದೆ ಕ್ಯಾಸ್ಟ್ ಐರನ್ ಆಗಿರುತ್ತೆ. ಇದು MSL ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ ಮಿಕ್ಕಿದೆಲ್ಲವೂ ಕೂಡ MS ಅಲ್ಲಿ, ಮೈಲ್ ಸ್ಟೀಲಲ್ಲಿ, ಮತ್ತು ಬೇಕಾದರೆ ಇದಕ್ಕೆ ಹಾರ್ಡ್ನಿಂಗು ಮತ್ತು ಟೆಂಪರಿಂಗನ್ನು ಮಾಡಿರ್ತಾರೆ. ಇದು ಕನ್ಸ್ಟ್ರಕ್ಷನಲ್ ಫ್ಯೂಚರ್ ಆಫ್ ಎ ಫಿಕ್ಸ್ಡ್ ಟೈಪ್ ಸರ್ಫೇಸ್ ಗೇಜ್. ಹಾಗೆಯೇ ನಾವೀಗ ಯೂನಿವರ್ಸಲ್ ಸರ್ಫೇಸ್ ಗೇಜಿನ ಭಾಗಗಳನ್ನು ತಿಳ್ಕೊಳ್ಳೋಣ. ಸೊ ಯೂನಿವರ್ಸಲ್ ಸರ್ಫೇಸ್ ಗೇಜು ಭಾಗಗಳು ಆಲ್ಮೋಸ್ಟ್ ಅದೇ ಥರ ಕ್ಯಾರಿ ಆಗ್ತವೆ, ಅದೇ ರೀತಿ ಇರ್ತವೆ. ಆದರೆ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ಇಲ್ಲಿ ಇದು ಬೇಸು, ಇದು ಬೇಸ್, ಇದು ದಿಸ್ ಬೇಸ್ ಹ್ಯಾವಿಂಗ್ ಎ ವಿ ಗ್ರೂವ್ ಇನ್ ದ ಬಾಟಮ್ ಫೇಸ್ ಆಫ್ ದ ಬೇಸ್. ಸೊ ಈ ಬೇಸಿನ ಬಾಟಮ್ ಫೇಸಲ್ಲಿ ವಿ ಗ್ರೂವ್ ಅನ್ನು ಮಾಡ್ತಾನೆ. ಈ ವಿ ಗ್ರೂವ್ ಏನಕ್ಕಪ್ಪ ಬೇಕು ಅಂದರೆ, ಇದು ಫ್ಲಾಟ್ ಸರ್ಫೇಸ್ ಮೇಲೂ ಇಡ್ಬೋದು ನಾವು, ಜೊತೆಗೆ ರೌಂಡ್ ವರ್ಕ್ ಪೀಸ್ ಮೇಲೂ ಕೂಡ ಇದನ್ನು ಇಟ್ಟು ನಾವು ಏನು ಇದರಿಂದ ವರ್ಕ್ಗಳು ಮಾಡ್ಬೋದು. ಟ್ರೂಯಿಂಗ್ ಮಾಡೋದು, ಜಾಬ್ಗಳಿಗೆ ಮಾರ್ಕ್ ಮಾಡೋದು, ಸಿಲಿಂಡ್ರಿಕಲ್ ಜಾಬ್ಗಳಿಗೆ ಸೆಂಟರ್ ಪಾಯಿಂಟ್ ಕಂಡುಹಿಡಿಯೋದು, ಹಾಗೆಯೇ ಪ್ಯಾರಲಲ್ ಲೈನ್ಸ್ ಎಲ್ಲ ಏನು ಡ್ರಾ ಮಾಡ್ತೀವಿ ಆ ಸಂದರ್ಭದಲ್ಲಿ ನೀವು ಇನ್ನೊಂದು ತಿಳ್ಕೊಳ್ಳಿ, ಈ ಸರ್ಫೇಸ್ ಗೇಜ್ಗಳೇನಿದೆ ಇದನ್ನು ಸರ್ಫೇಸ್ ಪ್ಲೇಟ್ ಮೇಲಿಟ್ಟು ನಾವು ವರ್ಕ್ಗಳನ್ನು ಮಾಡ್ತೀವಿ. ಅಂದರೆ ಇದರ ಏನು ಲೈನ್ಗಳನ್ನು ಡ್ರಾ ಮಾಡುವಾಗ, ಪ್ಯಾರಲಲ್ ಲೈನ್ಗಳನ್ನು ಡ್ರಾ ಮಾಡುವಾಗ, ಮತ್ತು ಸಿಲಿಂಡ್ರಿಕಲ್ ಜಾಬ್ಗಳ ಸೆಂಟರ್ ಪಾಯಿಂಟ್ ಕಂಡಿರುವಾಗ ಫ್ಲಾಟ್ ಸರ್ಫೇಸ್ ಅಥವಾ ಸರ್ಫೇಸ್ ಪ್ಲೇಟ್ ಮೇಲೆ ಇಡ್ತೀವಿ. ಅಥವಾ ಬೇಕಾದರೆ ಅವಶ್ಯಕತೆ ಇದ್ದರೆ ನಾವು ಸಿಲಿಂಡ್ರಿಕಲ್ ವರ್ಕ್ ಪೀಸ್ ಮೇಲೆ ಇಡಲಿಕ್ಕೆ ಈ ಒಂದು ವಿ ಗ್ರೂವ್ ಯೂಸ್ ಆಗುತ್ತೆ. ಸೊ ಈ ಬೇಸಿನ ಮೇಲೆ ರಾಕರ್ ಆರ್ಮ್ ಫಿಕ್ಸ್ ಆಗುತ್ತೆ. ಈ ರಾಕರ್ ಆರ್ಮ್ ಈ ಸ್ಪಿಂಡಲನ್ನು ಹೋಲ್ಡ್ ಮಾಡ್ಕೊಳ್ತದೆ. ಈ ಸ್ಪಿಂಡಲ್ಗೆ ನಾವು ಸ್ಕ್ರೈಬರನ್ನು ಫಿಕ್ಸ್ ಮಾಡ್ತೀವಿ. ಸ್ಕ್ರೈಬರನ್ನು ಫಿಕ್ಸ್ ಮಾಡಲಿಕ್ಕೆ ಸ್ನಗ್ಗು ಮತ್ತು ಕ್ಲಾಂಪಿಂಗ್ ನಟ್ಟನ್ನು ಯೂಸ್ ಮಾಡ್ತೀವಿ. ಸೊ ಯಾವ್ಯಾವ ಭಾಗಗಳು ಬರ್ತವೆ? ಸ್ಪಿಂಡಲ್ಲು, ಸ್ನಗ್ಗು, ನಟ್ಟು, ಸ್ಕ್ರೈಬರು, ಓಕೆ, ರಾಕರ್ ಆರ್ಮು, ಮತ್ತು ಫೈನ್ ಅಡ್ಜಸ್ಟ್ಮೆಂಟ್ ಸ್ಕ್ರೂ ಅಂತ ಬರ್ತದೆ, ಗೈಡ್ ಪಿನ್ಗಳು ಬರ್ತವೆ, ಬೇಸು ಈ ಬಾಟಮಲ್ಲಿ, ಬೇಸಲ್ಲಿ ವಿ ಗ್ರೂ ಇರುತ್ತೆ. ದಿಸ್ ಆರ್ ದ ಪಾರ್ಟ್ಸ್ ಆಫ್ ಎ ಯೂನಿವರ್ಸಲ್ ಸರ್ಫೇಸ್ ಗೇಜ್. ಓಕೆ, ನೆಕ್ಸ್ಟು ಇದ್ರದ್ದು ಕನ್ಸ್ಟ್ರಕ್ಷನಲ್ ಫ್ಯೂಚರ್ ನೋಡೋಣ. ಅದಕ್ಕೆ ಮೊದಲು ಆ್ಯಕ್ಚುಲ್ ಆಗಿ ನೀವು ಇದು ಸರ್ಫೇಸ್ ಗೇಜನ್ನು ಈ ಚಿತ್ರದಲ್ಲಿ ನೋಡ್ಬೋದು. ಇಲ್ಲಿ ಬೇಸು, ಇದು ರಾಕರ್ ಆರ್ಮ್ಗೆ ಸ್ಪಿಂಡ್ಲ್ ಫಿಕ್ಸ್ ಆಗಿದೆ, ಸ್ಪಿಂಡ್ಲಿಗೆ ಸ್ಕ್ರೈಬರ್ ಫಿಕ್ಸ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ಸ್ನಗ್ ಅಂಡ್ ನಟ್. ಓಕೆ, ಈಗ ಈ ಯೂನಿವರ್ಸಲ್ ಸರ್ಫೇಸ್ ಗೇಜಲ್ಲಿ ಬರುವಂಥ ಪಾರ್ಟ್ಗಳು, ಇದು ಬೇಸು, ಈ ಬೇಸ್ಗೆ ರಾಕರ್ ಆರ್ಮ್ ಫಿಕ್ಸ್ ಆಗುತ್ತೆ, ರಾಕರ್ ಆರ್ಮ್ ಇದು ಫೈನ್ ಅಡ್ಜಸ್ಟ್ಮೆಂಟ್ ಸ್ಕ್ರೂ. ಇದು ಈ ಪಾರ್ಟ್ ಏನಿದೆಯಲ್ಲ ಇದು ಈ ಸ್ಪಿಂಡಲ್ನ ಫಿಕ್ಸ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. ಈ ಸ್ಪಿಂಡಲ್ ಇದೆಯಲ್ಲ ವಿತ್ ದ ಹೆಲ್ಪ್ ಆಫ್ ದಿಸ್ ಆ್ಯಂಡ್ ದಿಸ್, ಈ ಹೋಲ್ಡಿಂಗ್ ಪಾರ್ಟ್ ಇದು ನಟ್ಟು, ಇದು ಸ್ಪಿಂಡಲ್ ಹೋಲ್ಡರು, ಇಲ್ಲಿಗೆ ಸ್ಪಿಂಡಲ್ ಫಿಕ್ಸ್ ಆಗುತ್ತೆ. ಈ ಸ್ಪಿಂಡಲ್ಗೆ ಸ್ಕ್ರೈಬರ್ ಫಿಕ್ಸ್ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ದಿಸ್, ಇದು ಸ್ನಗ್ಗು, ಇದು ನಟ್ಟು. ಓಕೆ, ಸೊ ಇವು ಅಂದರೆ ಕಾಂಪೊನೆಂಟನ್ನು ಡಿಸ್ಮ್ಯಾಂಟಲ್ ಮಾಡಿದಾಗ ನಮ್ಗೆ ಈ ಥರ ಭಾಗಗಳು ಕಾಣಿಸ್ತವೆ, ಗೊತ್ತಾಯ್ತಲ್ಲ? ಬೇಸು, ರಾಕರ್ ಆರ್ಮು, ಸ್ಪಿಂಡಲ್ಲು, ಸ್ಕ್ರೈಬರು, ಸ್ನಗ್ಗು ಮತ್ತು ನಟ್ಟು. ಈಗ ಈ ಕನ್ಸ್ಟ್ರಕ್ಷನಲ್ ಫ್ಯೂಚರ್ ನೋಡೋದಾದರೆ ಇದರಲ್ಲಿ
ಸ್ಪಿಂಡಲ್ ಎಲ್ಲ ಕಾಮನ್ ಆಗಿರುತ್ತೆ, ಅದಕ್ಕೂ ಯಾವುದು ಫಿಕ್ಸ್ಡ್ ಟೈಪ್ ಮತ್ತು ಇದಕ್ಕೂ. ಇಲ್ಲಿ ಬೇಸಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ನಾನು ಈಗಾಗಲೇ ನಿಮ್ಮ ಜೊತೆ ಮಾತಾಡಿದಾಗೆ ಫ್ಲಾಟ್ ಮತ್ತು ಇದರಲ್ಲಿ ವಿ ಗ್ರೂವ್ ಕೂಡ ಇರುತ್ತೆ. ಸೊ ದಿಸ್ ಈಸ್ ಮೇಡ್ ಫ್ರಮ್ ಸ್ಟೀಲ್ ಆರ್ ಕ್ಯಾಸ್ಟ್ ಐರನ್ ವಿತ್ ದ ವಿ ಗ್ರೂವ್. ಮತ್ತು ಇದಕ್ಕೆ ಇಲ್ಲಿ ಗೈಡ್ ಪಿನ್ಸ್ಗಳು ಬರುತ್ತೆ. ಇಲ್ಲಿ 2 ಗೈಡ್ ಪಿನ್ಗಳು ಬರುತ್ತೆ. ಇಲ್ಲಿ ಈ ನಾನು ಫೋಟೋ ತೆಗೆದಿರುವಂಥ ನಮ್ಮ ಹತ್ರಲ್ಲಿರುವಂಥ ಸರ್ಫೇಸ್ ಗೇಜಲ್ಲಿ ಈ ಗೈಡ್ ಪಿನ್ಗಳಿಲ್ಲ, ಇಲ್ಲಿ ಗೈಡ್ ಪಿನ್ಗಳು ಬರ್ತವೆ. ವಿತ್ ದ ಹೆಲ್ಪ್ ಆಫ್ ದೀಸ್ 2 ಪಿನ್ಸ್ ವಿ ಕ್ಯಾನ್ ಡ್ರಾ ದ ಪ್ಯಾರಲಲ್ ಲೈನ್ಸ್ ಈಸಿಲಿ. ಓಕೆ, ಇಲ್ಲಿಗೆ ಪಿನ್ಗಳು ಬರುತ್ತೆ. ಪಿನ್ಗಳು ಹಾಕ್ಕೊಂಡು ನಾವು ಇದರಲ್ಲಿ ಲೈನ್ಗಳನ್ನು ಡ್ರಾ ಮಾಡುವಾಗ ಯೂಸ್ ಮಾಡಬೇಕಾಗತ್ತೆ ಇದನ್ನ. ಓಕೆ, ಆ್ಯಂಡ್ ದೆನ್ ಗೈಡ್ ಪಿನ್ಸ್ ಫಿಟೆಡ್ ಇನ್ ದ ಬೇಸ್ ಆರ್ ಹೆಲ್ಪ್ಫುಲ್ ಫಾರ್ ಸ್ಕ್ರೈಬಿಂಗ್ ಲೈನ್ಸ್ ಫ್ರಮ್ ಎನಿ ಡೇಟಮ್ ಎಡ್ಜ್. ಯಾವುದೇ ಡೇಟಮ್ ಎಡ್ಜಿಂದ ನಾವು ಪ್ಯಾರಲಲ್ ಲೈನ್ಸನ್ನು ಡ್ರಾ ಮಾಡಬೇಕಾದಾಗ ಇಲ್ಲಿಗೆ ಗೈಡ್ ಪಿನ್ಗಳು ಇರುತ್ತೆ, ಆ ಗೈಡ್ ಪಿನ್ಗಳು ಯೂಸ್ ಆಗುತ್ತೆ. ಸೊ ಕನ್ಸ್ಟ್ರಕ್ಷನ್ ಏನು ನೋಡ್ಬೋದಪ್ಪ, ಬೇಸು. ಸೊ ಇಟ್ ಈಸ್ ಹ್ಯಾವಿಂಗ್ ವಿ ಗ್ರೂವ್, ಇಟ್ ಈಸ್ ಮೇಡ್ ಫ್ರಮ್ ಸ್ಟೀಲ್ ಆರ್ ಕ್ಯಾಸ್ಟ್ ಐರನ್ ಆ್ಯಂಡ್ ರಾಕರ್ ಆರ್ಮ್ ವಿಲ್ ಬಿ ಫಿಕ್ಸ್ಡ್ ಟು ದಿಸ್ ಬೇಸ್. ಆ್ಯಂಡ್ ಇಲ್ಲಿ 2 ಗೈಡ್ ಪಿನ್ಸ್ ಇರುತ್ತೆ. ದೀಸ್ ಗೈಡ್ ಪಿನ್ಸ್ ಆರ್ ಯೂಸ್ ಟು ಡ್ರಾ ದ ಪ್ಯಾರಲಲ್ ಲೈನ್ಸ್ ಫ್ರಮ್ ಎನಿ ಡೇಟಮ್ ಎಡ್ಜ್ ಆರ್ ಸರ್ಫೇಸ್. ಓಕೆ, ಇದು ಬೇಸ್. ನೆಕ್ಸ್ಟ್ ರಾಕರ್ ಆರ್ಮ್. ಸೊ ಇಲ್ಲಿ ಇದು ನೋಡಿ, ಇದು ಬೇಸ್, ಇದು ಸ್ಪಿಂಡಲ್ ಹೋಲ್ಡರು. ಈ ಪಾರ್ಟ್ ಇದೆಯಲ್ಲ, ಇದು ರಾಕರ್ ಆರ್ಮ್. ಇದು ಫೈನ್ ಅಡ್ಜಸ್ಟ್ಮೆಂಟ್ ಸ್ಕ್ರೂ. ಸೊ ಬೈ ಯೂಸಿಂಗ್ ದಿಸ್ ರಾಕರ್ ಆರ್ಮ್ ಆ್ಯಂಡ್ ಫೈನ್ ಅಡ್ಜಸ್ಟ್ಮೆಂಟ್ ಸ್ಕ್ರೂಸ್, ಸ್ಪಿಂಡಲ್ ಕ್ಯಾನ್ ಬಿ inclined to certain angle towards like this. ಈ ಕಡೆಗೆ ಮತ್ತು ಈ ಕಡೆಗೆ ಸ್ಪಿಂಡಲನ್ನು ಇನ್ಕ್ಲೈನ್ ಮಾಡಲಿಕ್ಕೆ, ಬೆಂಡ್ ಮಾಡಲಿಕ್ಕೆ ವಿ ವಿಲ್ ಯೂಸ್ ದಿಸ್ ರಾಕರ್ ಆರ್ಮ್. ರಾಕರ್ ಆರ್ಮ್ ಅಂದರೆ ಯಾವುದು ಹೇಳಿ, ಬೇಸಲ್ಲ ಮತ್ತು ಈ ಸ್ಪಿಂಡಲ್ ಹೋಲ್ಡಿಂಗ್ ಪಾರ್ಟ್ ಇದು. ಈ ಪಾರ್ಟ್ ಮಾತ್ರ ರಾಕರ್ ಆರ್ಮ್ ಆಗುತ್ತೆ. ಈ ರಾಕರ್ ಆರ್ಮಲ್ಲಿ ಇಲ್ಲಿ ಸ್ಪ್ರಿಂಗ್ ಲೋಡೆಡ್ ಒಂದು ಸ್ಕ್ರೂ ಇರುತ್ತೆ. ಓಕೆ, ಇಲ್ಲೇನು ಫೈನ್ ಅಡ್ಜಸ್ಟ್ಮೆಂಟು ಸ್ಕ್ರೂ ಇದೆ, ನಾವು ಕ್ಲಾಕ್ ವೈಸ್ ಕೌಂಟ್ರ್ ಕ್ಲಾಕ್ ವೈಸ್ ತಿರುಗಿಸಿದಾಗ ಈ ರಾಕರ್ ಆರ್ಮು ಈ ಥರ ಮುಂದೆ ಮತ್ತು ಹಿಂದೆ ಮೂವ್ಮೆಂಟ್ ಮಾಡುತ್ತೆ. ಯಾವಾಗ ರಾಕರ್ ಆರ್ಮ್ ಹಿಂದೆ ಮುಂದೆ ಮೂವ್ ಮಾಡುತ್ತೋ ಆವಾಗ ಇದಕ್ಕೆ ಫಿಕ್ಸ್ ಆಗಿರುವಂಥ ಸ್ಪಿಂಡ್ಲು ಕೂಡ ನಮಗೆ ಬೆಂಡ್ ಆಗುತ್ತೆ ಮತ್ತು ಇನ್ಕ್ಲಿನೇಷನನ್ನು ಎಷ್ಟು ಡಿಗ್ರಿ ಬೇಕೋ ಅಷ್ಟು ಡಿಗ್ರಿಗೆ ನಾವಿಲ್ಲಿ ನಿಲ್ಲಿಸ್ಕೋಬೋದು. ಅದು ಸರ್ಟನ್ ಆ್ಯಂಗಲಲ್ಲಿ ಮಾತ್ರ ಇದು ರೈಟು ಮತ್ತು ಲೆಫ್ಟು ಮೂಮೆಂಟನ್ನು ಮಾಡುತ್ತೆ. ಸ್ಪಿಂಡ್ಲು ಮೂಮೆಂಟ್ ಮಾಡಲಿಕ್ಕೆ ನಾವು ಯಾವ್ದು ಯೂಸ್ ಮಾಡ್ತೀವಿ, ರಾಕರ್ ಆರ್ಮನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟು ಸ್ಪಿಂಡಲ್. ಈ ಪಾರ್ಟ್ ಇದು ಡಿಸ್ಮೆಂಟ್ಲು ಮಾಡಿದ್ದೀನಿ. ಇದೇನಿದೆ ಈ ಸ್ಪಿಂಡಲ್ಲು ಇಲ್ಲಿಗೆ ಫಿಕ್ಸ್ ಆಗುತ್ತೆ. ಓಕೆ, ಸೊ ದ ಸ್ಪಿಂಡಲ್ ಈಸ್ ಅಟ್ಯಾಚ್ ಟು ದ ರಾಕರ್ ಆರ್ಮ್. ಏನು ಸ್ಪಿಂಡಲ್ ಇದೆ, ಈ ಸ್ಪಿಂಡಲ್ಲು ಅದು ಈ ರಾಕರ್ ಆರ್ಮ್ಗೆ ಅಟ್ಯಾಚ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ದಿಸ್ ಸ್ಪಿಂಡಲ್ ಹೋಲ್ಡರ್ ಆ್ಯಂಡ್ ನಟ್. ಆ್ಯಂಡ್ ದೆನ್ ಸ್ಕ್ರೈಬರ್. ಸೊ ಸ್ಕ್ರೈಬರ್ will act as a ಸ್ಕ್ರೈಬಿಂಗ್ ಪಾರ್ಟ್. ಸ್ಕ್ರೈಬಿಂಗ್ ಅಂದರೆ ನಾವು ಏನು ಪೆನ್ಸಿಲನ್ನು ಯೂಸ್ ಮಾಡಿ ಪೇಪರ್ ಮೇಲೆ ಲೈನ್ಗಳನ್ನ ಡ್ರಾ ಮಾಡ್ತೀವಿ, ಆ ಥರ ಮೆಟಲ್ ಪೀಸ್ಗಳ ಮೇಲೆ ಲೈನ್ಗಳನ್ನು ಡ್ರಾ ಮಾಡಲಿಕ್ಕೆ ಮತ್ತು ಡ್ರಾಯಿಂಗ್ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಈ ಸ್ಕ್ರೈಬರು ಯೂಸ್ ಆಗುತ್ತೆ. ಈ ಸ್ಕ್ರೈಬರ್ನ ಫಿಕ್ಸ್ ಮಾಡಲಿಕ್ಕೆ ವಿ ವಿಲ್ ಯೂಸ್ ದಿಸ್ ಸ್ನಗ್ ಆ್ಯಂಡ್ ದಿಸ್ ಈಸ್ ಅ ಸ್ನಗ್ ಆ್ಯಂಡ್ ನಟ್. ಸೊ ಬೈ ಯೂಸಿಂಗ್ ದಿಸ್ ಸ್ನಗ್ ಆ್ಯಂಡ್ ನಟ್ we can fix this scriber to the spindle. And then 4ನೇ ಆಬ್ಜೆಕ್ಟಿವ್, ಯೂಸಸ್ ಆಫ್ ಸರ್ಫೇಸ್ ಗೇಜ್. ಈ ಸರ್ಫೇಸ್ ಗೇಜಿಂದ ಏನೇನು ಯೂಸ್ ಆಗುತ್ತೆ ಈಗಾಗಲೇ ನಾವು ಇದರ ಡೆಫಿನೇಷನಲ್ಲೇ ತಿಳ್ಕೊಂಡಿದ್ದೀವಿ. ಡೆಫಿನೇಷನಲ್ಲೇ ಇದು ಎಲ್ಲ ಬಂದಿದೆ. ದ ಸರ್ಫೇಸ್ ಗೇಜ್ ಈಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಮಾರ್ಕಿಂಗ್ ಟೂಲ್ ಯೂಸ್ಡ್ ಫಾರ್ ಸ್ಕ್ರೈಬಿಂಗ್ ಲೈನ್ಸ್ ಪ್ಯಾರಲಲ್ ಟು ಡೇಟಮ್ ಸರ್ಫೇಸ್. ನೋಡ್ರಪ್ಪ, ಇದು ಡೇಟಮ್ ಸರ್ಫೇಸ್ ಅಥವಾ ಇದು ಡೇಟಮ್ ಸರ್ಫೇಸ್. ಈ ಡೇಟಮ್ ಸರ್ಫೇಸ್ಗೆ ಪ್ಯಾರಲಲ್ ಆಗಿ ಲೈನ್ಗಳನ್ನು ಡ್ರಾ ಮಾಡಲಿಕ್ಕೆ ನಾವು ಈ ಒಂದು ಸರ್ಫೇಸ್ ಗೇಜನ್ನು ಯೂಸ್ ಮಾಡ್ತೀವಿ. ಸೊ ನಾನು ಈಗಾಗಲೇ ಇದರ ಕನ್ಸ್ಟ್ರಕ್ಷನಲ್ಲಿ ಹೇಳಿದ್ದೀನಿ, ಇಲ್ಲಿ ಗೈಡ್ ಪಿನ್ಗಳು ಬರುತ್ತೆ. ಈ ಪಿನ್ಗಳನ್ನು ಇಲ್ಲಿಗೆ ಬಟ್ ಮಾಡಿಕೊಂಡು ನಾವು ಈ ಡೇಟಮ್ ಸರ್ಫೇಸ್ಗೆ ಪ್ಯಾರಲಲ್ ಆಗಿ ಲೈನ್ಗಳನ್ನು ವರ್ಕ್ ಪೀಸ್ ಮೇಲೆ ಡ್ರಾ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಲೈನ್ ಸ್ಕ್ರೈಬ್ ಆದಮೇಲೆ ಮತ್ತೆ ಇನ್ ಸರ್ಟೆನ್ ಅಮೌಂಟ್ ಆಫ್ ಡೈಮೆನ್ಷನ್ಸ್ಗೆ ಇದನ್ನ ಹಿಂದೆ ಅಥವಾ ಮುಂದಕ್ಕೆ ಫಿಕ್ಸ್ ಮಾಡಿಕೊಂಡ್ರೆ ಅಗೇನ್ ನಮಗೆ ಪ್ಯಾರಲಲ್ ಲೈನ್ಗಳನ್ನು ಡ್ರಾ ಮಾಡಲಿಕ್ಕೆ ಈ ಒಂದು ಸರ್ಫೇಸ್ ಗೇಜು ಯೂಸ್ ಆಗುತ್ತೆ. ಹಾಗೆಯೇ ಸೆಟ್ಟಿಂಗ್ ಜಾಬ್ಸ್ ಆನ್ ಮಿಷಿನ್ಸ್ ಪ್ಯಾರಲಲ್ ಟು ಎ ಡೇಟಮ್ ಸರ್ಫೇಸ್. ನೋಡಿ, ಮಿಷಿನ್ ಮೇಲೆ ಈ ಜಾಬ್ಗಳನ್ನು ಅಂದರೆ ಮಿಲ್ಲಿಂಗ್ ಮಿಷಿನು, ಡ್ರಿಲ್ಲಿಂಗ್ ಮಿಷಿನ್ಗಳ ಮೇಲೆ ಜಾಬ್ಗಳನ್ನು ಪ್ಯಾರಲಲ್ ಆಗಿ ಫಿಕ್ಸ್ ಮಾಡುವಾಗ ವರ್ಕ್ ಪೀಸ್ಗಳನ್ನು ನಾವು ಈ ಒಂದು ಯಾವುದು ಸರ್ಫೇಸ್ ಗೇಜನ್ನು ಯೂಸ್ ಮಾಡ್ತೀವಿ. ನೋಡಿ, ಇದು ವರ್ಕ್ ಪೀಸು, ಇದು ಮಿಷಿನ್ದು ಟೇಬಲ್ಲು. ಸೊ ಈ ಸರ್ಫೇಸ್ನ ಡೇಟಮ್ ಅಂತ ಅಸ್ಯೂಮ್ ಮಾಡಿದರೆ ನಾವು ಇದು 0 0 ಇದೆ, ಈ ಫ್ಲಾಟ್ನೆಸ್ ಅಂತ ಅಸ್ಯೂಮ್ ಮಾಡಿದರೆ ಇದು ಕರೆಕ್ಟಾಗಿ ಇಲ್ಲಿ ಬಟ್ ಆದರೆ ಬಾಟಮ್ ಫೇಸು
ಸೊ ಈ ಫೇಸ್ ಇಲ್ಲಿಗೆ ಇದಕ್ಕೆ ಪ್ಯಾರಲ್ ಆಗಿ ಫಿಕ್ಸ್ ಮಾಡುವಂಥ ಸಂದರ್ಭದಲ್ಲಿ ನಾವು ಈ ಹೈಟ್ಗಳನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ನಾವು ಈ ಒಂದು ಸರ್ಫೇಸ್ ಗೇಜನ್ನು ಯೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ಆಲ್ಸೋ ಯೂಸ್ ಟು ಚೆಕ್ ದ ಹೈಟ್. ಮತ್ತು ಹೈಟ್ಗಳನ್ನು ಇಲ್ಲಿಂದ ಇಲ್ಲಿಗೆ ಎಷ್ಟು ಹೈಟ್ ಇದೆ ಅಂತ ಚೆಕ್ ಮಾಡುವಾಗಲೂ ಯೂಸ್ ಮಾಡ್ತೀವಿ. ಹಾಗೆಯೇ ಪ್ಯಾರಲಲ್ ಆಗಿ ವರ್ಕ್ ಪೀಸನ್ನು ಡೇಟಮ್ ಸರ್ಫೇಸಿಗೆ ಫಿಕ್ಸ್ ಮಾಡುವಾಗಲೂ ಕೂಡ ಚೆಕ್ ಮಾಡ್ಕೊಳ್ಳಿಕ್ಕೆ ನಾವು ಈ ಒಂದು ಸರ್ಫೇಸ್ ಗೇಜನ್ನು ಯೂಸ್ ಮಾಡ್ತೀವಿ. ಹಾಗೆಯೇ ಇದು ನಿಮಗೆ ತುಂಬ ಫೆಮಿಲಿಯರ್ ಆಗಿದೆ. ಲೇತಲ್ಲಿ ಜಾಬ್ಗಳನ್ನು ಟ್ರೂ ಮಾಡಲಿಕ್ಕೆ ನಾವು ಈ ಒಂದು ಸರ್ಫೇಸ್ ಗೇಜನ್ನು ಟ್ರೂಯಿಂಗ್ ಟೂಲ್ ಆಗಿ ಇದನ್ನ ಯೂಸ್ ಮಾಡ್ತೀವಿ. ಇದು ಈ ಆಪರೇಷನ್ಸ್ ಎಲ್ಲ ನೀವೆಲ್ಲ ಮಾಡಿರ್ತೀರ. ಓಕೆ, ಸೊ ಇಟ್ ಈಸ್ ಯೂಸ್ ಟು ಸೆಟ್ ದ ವರ್ಕ್ ಪೀಸಸ್, ಸೆಟ್ಟಿಂಗ್ ಜಾಬ್ಸ್ ಕಾನ್ಸಂಟ್ರೇಟ್ ಟು ದ ಮಿಷಿನ್ ಸ್ಪಿಂಡಲ್. ಅಂದರೆ ಈ ಮಿಷಿನ್ ಸ್ಪಿಂಡಲ್ ಮೇಲೆ ಇದು ಚೆಕ್ ಕೂತ್ಕೊಂಡಿರುತ್ತೆ. ನಾವಿಲ್ಲಿ ಜಾಬ್ನ ಟ್ರೂ ಮಾಡೋದು ಮಿಷಿನ್ ಸ್ಪಿಂಡ್ಲಿಗೆ ಈ ಜಾಬ್ನ ಸೆಂಟರ್ ಆಕ್ಸಿಸು ಅಲೈನ್ ಮಾಡಲಿಕ್ಕೆ, ಕಾನ್ಸಂಟ್ರಿಕ್ ಆಗಿ ಮಾಡಲಿಕ್ಕೆ ನಾವು ಟ್ರೂಯಿಂಗ್ ಮಾಡ್ತೀವಿ. ಟ್ರೂ ಮಾಡುವಾಗ ನಾವು ವಿಲ್ ಯೂಸ್ ದಿಸ್ ಸರ್ಫೇಸ್ ಗೇಜ್ ಆಸ್ ಎ ಸಪೋರ್ಟಿಂಗ್ ಟೂಲ್. ಓಕೆ, ನೆಕ್ಸ್ಟು ಅಡ್ವಾಂಟೇಜಸ್ ಆಫ್ ಯೂನಿವರ್ಸಲ್ ಸರ್ಫೇಸ್ ಗೇಜ್. ಈ ಯೂನಿವರ್ಸಲ್ ಸರ್ಫೇಸ್ ಗೇಜ್ದು ಅಡ್ವಾಂಟೇಜ್ ಏನು ನೋಡೋಣ ಅಂದರೆ ಎರಡನೇದು ನೋಡಿದ್ವಲ್ಲ ಅದರದ್ದು. ದ ಸ್ಪಿಂಡಲ್ ಕ್ಯಾನ್ ಬಿ ಸೆಟ್ ಟು ಎನಿ ಪೊಸಿಷನ್. ಸೊ ನಾನು ಈಗಾಗಲೇ ನಿಮ್ಮ ಕನ್ಸ್ಟ್ರಕ್ಷನ್ ಹೇಳಿದ್ದೀನಿ ದಟ್ ರಾಕರ್ ಆರ್ಮ್ ಈಸ್ ಯೂಸ್ ಟು ಸೆಟ್ ದ ಸ್ಪಿಂಡಲ್ ಟು ಎನಿ ಪೊಸಿಷನ್. ಅಂದರೆ ಇನ್ಕ್ಲಿನೇಷನ್ ಮಾಡಲಿಕ್ಕೆ ನಾವು ರಾಕರ್ ಆರ್ಮನ್ನು ಯೂಸ್ ಮಾಡ್ತೀವಿ. ಸೊ ನಿಮಗೆ ಗೊತ್ತಿದೆ ಫಿಕ್ಸ್ಡ್ ಸರ್ಫೇಸ್ ಗೇಜ್ ಏನಿದೆ ಅದರಲ್ಲಿ ಸ್ಪಿಂಡಲ್ ಬೆಂಡ್ ಮಾಡೋಕ್ಕಾಗೋದಿಲ್ಲ. ಆದರೆ ಯೂನಿವರ್ಸಲಲ್ಲಿ ನಾವು ಸ್ಪಿಂಡಲ್ಗಳನ್ನು ಸರ್ಟನ್ ಆ್ಯಂಗಲ್ಗೆ ಇನ್ಕ್ಲೈನ್ ಮಾಡ್ಬೋದು. ಫೈನ್ ಅಡ್ಜಸ್ಟ್ಮೆಂಟ್ ಕ್ಯಾನ್ ಬಿ ಮೇಡ್ ಬೈ ಯೂಸಿಂಗ್ ದಟ್ ಫೈನ್ ಅಡ್ಜಸ್ಟ್ಮೆಂಟ್ ಸ್ಕ್ರೂ. ವಿ ಕ್ಯಾನ್ ಮೂವ್ ದ ಸ್ಪಿಂಡಲ್ ವಿತ್ ದ ಹೆಲ್ಪ್ ಆಫ್ ದಿಸ್ ಫೈನ್ ಅಡ್ಜಸ್ಟ್ಮೆಂಟ್ ಸ್ಕ್ರೂ. ಅಂದರೆ ನಮಗೆ ಈ ಸರ್ಟನ್ ಆ್ಯಂಗಲ್ಗೆ ಒಂದು ಸಣ್ಣ ಮೂಮೆಂಟನ್ನು ಮಾಡಬೇಕು ಅಂದಾಗ ನಾವು ಈ ಫೈನ್ ಅಡ್ಜಸ್ಟ್ಮೆಂಟ್ ಸ್ಕ್ರೂವನ್ನು ಯೂಸ್ ಮಾಡ್ತೀವಿ. ಆ ಫೆಸಿಲಿಟಿ ಯೂನಿವರ್ಸಲ್ ಸರ್ಫೇಸ್ ಗೇಜಲ್ಲಿ ಇದೆ. ಸೊ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಆನ್ ಸಿಲಿಂಡ್ರಿಕಲ್ ಸರ್ಫೇಸಸ್. ಯಾಕೆಂದರೆ ನಾವು ಫ್ಲಾಟ್ ಸರ್ಫೇಸಲ್ಲಿ ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ ಇದನ್ನು ಮಾತ್ರ ಫಿಕ್ಸ್ಡ್ ಅಲ್ಲ, ಈ ಒಂದು ಯೂನಿವರ್ಸಲ್ ಸರ್ಫೇಸ್ ಗೇಜನ್ನು ಸಿಲಿಂಡ್ರಿಕಲ್ ಜಾಬ್ ಮೇಲೆ ಕೂಡ ಇಡಲಿಕ್ಕೆ, ಫಿಕ್ಸ್ ಮಾಡಲಿಕ್ಕೆ ಇಟ್ಕೊಂಡು ನಾವು ಜಾಬ್ಗಳನ್ನು ಮಾಡಲಿಕ್ಕೆ, ಟ್ರೂ ಮಾಡೋಕ್ಕೆ, ಲೈನ್ಗಳನ್ನು ಡ್ರಾ ಮಾಡುವಂಥ ಸಂದರ್ಭದಲ್ಲಿ ಸಿಲಿಂಡ್ರಿಕಲ್ ಸರ್ಫೇಸ್ ಇದ್ದರೆ ಅದರ ಮೇಲೂ ಕೂಡ ಇದನ್ನು ಇಟ್ಕೊಂಡು ವರ್ಕ್ ಮಾಡ್ಬೋದು. ಪ್ಯಾರಲಲ್ ಲೈನ್ಸ್ ಕ್ಯಾನ್ ಬಿ ಡ್ರಾ ಸ್ಕ್ರೈಬ್ಡ್ ಫ್ರಮ್ ಎನಿ ಡೇಟಾ ಮೇಡ್ಸ್ ವಿತ್ ದ ಹೆಲ್ಪ್ ಆಫ್ ಗೈಡ್ ಪಿನ್ಸ್. ಪ್ಯಾರಲಲ್ ಲೈನ್ಸ್ ಡ್ರಾ ಮಾಡಬೇಕಾದಾಗ ವಿತ್ ದ ಹೆಲ್ಪ್ ಆಫ್ ಗೈಡ್ ಪಿನ್ಸ್ ನಾವು ಪ್ಯಾರಲಲ್ ಲೈನ್ಗಳನ್ನು ಡೇಟಾ ಮೇಡ್ಸಿಂದ ಡ್ರಾ ಮಾಡ್ಬೋದು. ಇದು ಯೂನಿವರ್ಸಲ್ ಸರ್ಫೇಸ್ ಗೇಜಿನ ಅಡ್ವಾಂಟೇಜ್. ಓಕೆ, ಇದನ್ನೇ ಮತ್ತೆ ನೋಡಿ ನಾನು ಈ ಥರ ನಿಮಗೆ ರಿವೈಸ್ ಮಾಡ್ತೀನಿ. ಅಂದರೆ ಇದನ್ನು ಯೂಸ್ ಮಾಡಿಕೊಂಡು, ಈ ಚಿತ್ರನ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ದ ಸ್ಪಿಂಡಲ್ ಕ್ಯಾನ್ ಬಿ ಸೆಟ್ ಟು ಎನಿ ಪೊಸಿಷನ್. ನೋಡಿ ಇಲ್ಲಿ ಈ ಸ್ಪಿಂಡಲ್ ಇದೆಯಲ್ಲ, ಇದು ನಮಗೆ ಫಿಕ್ಸ್ಡಲ್ಲಿ 90 ಡಿಗ್ರಿ ಇರುತ್ತೆ ಬೇಸ್ಗೆ. ಬಟ್ ಇಲ್ಲಿ ವಿತ್ ದ ಹೆಲ್ಪ್ ಆಫ್ ದಿಸ್ ರಾಕರ್ ಆರ್ಮ್, ಈ ರಾಕರ್ ಆರ್ಮ್ ವಿತ್ ದ ಹೆಲ್ಪ್ ಆಫ್ ದಿಸ್ ಫೈನ್ ಅಡ್ಜಸ್ಟ್ಮೆಂಟ್ ಸ್ಕ್ರೂ ವಿ ಕ್ಯಾನ್ ಬೆಂಡ್ ದಿಸ್ ಸ್ಪಿಂಡಲ್ ಫಾರ್ ಸರ್ಟನ್ ಆ್ಯಂಗಲ್. ಫಾರ್ವರ್ಡು ಮತ್ತು ಬ್ಯಾಕ್ವರ್ಡು ಯೂನಿವರ್ಸಲ್ ಸರ್ಫೇಸ್ ಗೇಜಲ್ಲಿ ರಾಕರ್ ಆರ್ಮ್ ಮತ್ತು ಫೈನ್ ಅಡ್ಜಸ್ಟ್ಮೆಂಟ್ ಸ್ಕ್ರೂಗಳ ಸಹಾಯದಿಂದ ನಾವು ಬೆಂಡ್ ಮಾಡ್ಬೋದು. ಫೈನ್ ಅಡ್ಜಸ್ಟ್ಮೆಂಟ್ ಕ್ಯಾನ್ ಬಿ ಮೇಡ್ ಕ್ವಿಕ್ಲಿ. ನೋಡಿ, ಇದರಲ್ಲಿ ಫೈನ್ ಅಡ್ಜಸ್ಟ್ಮೆಂಟನ್ನು ನಾವು ಈ ಫೈನ್ ಅಡ್ಜಸ್ಟ್ಮೆಂಟ್ ಸ್ಕ್ರೂ ಇಂದ ಇದನ್ನ ಕ್ಲಾಕ್ ವೈಸ್ ಕೌಂಟರ್ ಕ್ಲಾಕ್ ವೈಸ್ ರೊಟೇಟ್ ಮಾಡಿದಾಗ ರಾಕರ್ ಆರ್ಮ್ ಮುಂದೆ ಹಿಂದಕ್ಕೆ ಹೋಗುತ್ತೆ. ಸೊ ಮುಂದೆ ಹಿಂದಕ್ಕೆ ಹೋದಾಗ ಅದಕ್ಕೆ ಫಿಕ್ಸ್ ಆಗಿರುವಂಥ ಸ್ಪಿಂಡ್ಲು ಕೂಡ ಮುಂದಕ್ಕೆ ಮತ್ತು ಹಿಂದಕ್ಕೆ ಬಾಗುತ್ತೆ. ಓಕೆ, ಸೊ ನೀವು ನೋಡಿದ್ದೀರಾ ಫಿಕ್ಸೆಡ್ ಸರ್ಫೇಸ್ ಗೇಜಲ್ಲಿ ಈ ಒಂದು ಸ್ಪಿಂಡ್ಲನ್ನ ಸ್ಕ್ರೈಬರನ್ನು ಕ್ಲೋಸ್ ಆಗಿ ಜಾಬ್ ಹತ್ರ ತರಬೇಕು ಅಂದರೆ ಇದನ್ನು ಬಿಚ್ಚಿ ಇದಕ್ಕೆಲ್ಲ ಹೊಡಿತಾ ಇರ್ತೀವಿ ನಾವು. ಆವಾಗ ಅದು ಡಿಸ್ಟರ್ಬ್ ಆಗ್ತಾಯಿದೆ ಸೆಟ್ಟಿಂಗ್ ಎಲ್ಲ. ಅದನ್ನ ಅವಾಯ್ಡ್ ಮಾಡೋಕ್ಕೆ ಇದರಲ್ಲಿ ಎಕ್ಸ್ಟ್ರಾ ಒಂದು ಫೀಚರನ್ನು ಅವಾಯ್ಡ್ ಮಾಡಿದ್ದೇನೆ. ಇದು ರಾಕರ್ ಆರ್ಮ್ ಮತ್ತು ಫೈನ್ ಅಡ್ಜಸ್ಟ್ಮೆಂಟ್ ಸ್ಕ್ರೂ. ಓಕೆ, ನೆಕ್ಸ್ಟು ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಆನ್ ಸಿಲಿಂಡ್ರಿಕಲ್ ಸರ್ಫೇಸಸ್. ಪ್ಯಾರಲಲ್ ಲೈನ್ಸ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ಎನಿ ಡೇಟಾ ಮೇಡ್ಸ್ ಅಂತಾನೆ. ಸೊ ಇಲ್ಲಿ ನೋಡಿ, ಇಲ್ಲಿ ಈ ವಿ ಗ್ರೂ ಫೆಸಿಲಿಟಿ ಇರೋದ್ರಿಂದ ನಾವು ಇದನ್ನ ಜಾಬ್ನ ಸಿಲಿಂಡ್ರಿಕಲ್ ವರ್ಕ್ ಪೀಸ್ ಮೇಲೂ ಕೂಡ ಫಿಕ್ಸ್ ಮಾಡ್ಬೋದು. ಮತ್ತು ವಿತ್ ದ ಹೆಲ್ಪ್ ಆಫ್ ದಿಸ್ ಡೇಟಮ್ ಗೈಡ್ ಪಿನ್ಸ್ ವಿ ಕ್ಯಾನ್ ಡ್ರಾ ದ ಪ್ಯಾರಲಲ್ ಲೈನ್ಸ್ ಫ್ರಮ್ ಎನಿ ಡೇಟಾ ಮೇಡ್ಜಸ್. ಸೊ ಇದು ಈ ಒಂದು ಯೂನಿವರ್ಸಲ್ ಸರ್ಫೇಸ್ ಗೇಜಿನ ಈ ಅಡ್ವಾಂಟೇಜಸ್ ಆಗುತ್ತೆ. ಓಕೆ, ಸೊ ನಾವೀಗ ಏನೇನು ತಿಳ್ಕೊಂಡಿದ್ದೀವಿ. ವಾಟ್ ಈಸ್ surface gauge? Surface gauge is a non-precision and non-accurate tool. It is used to do the drawing through the workpieces on lathe machines, and then to draw the parallel lines, and also it is used to find the center of cylindrical workpieces. And then ಎಷ್ಟು ಟೈಪ್ಸ್ ಇದೆ ಅಂತ ತಿಳ್ಕೊಂಡಿದ್ದೀವಿ. ಫಿಕ್ಸ್ಡ್ ಮತ್ತು ಯೂನಿವರ್ಸಲ್ಲು, ಮತ್ತು ಅದರದ್ದು ಏನೇನು ಕನ್ಸ್ಟ್ರಕ್ಷನ್ ಪಾರ್ಟ್ಸ್ಗಳೇನು ಬರುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಹಾಗೆಯೇ ಅದರ ಅಡ್ವಾಂಟೇಜಸ್ ಕೂಡ ಏನಿದೆ ಅಂತ ತಿಳ್ಕೊಂಡಿದ್ದೀವಿ. ಓಕೆ, ಥ್ಯಾಂಕ್ ಯು.
ಥ್ಯಾಂಕ್ ಯು ವೆರಿ ಮಚ್.